ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಬೆಳಗಾವಿ ಗ್ರಾಮಾಂತರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಹೊಸ ಕಚೇರಿ ಅದರ ಒಂದು ಉದ್ಘಾಟನೆ ಇವತ್ತು ಕಾರ್ಯಕ್ರಮ ನಡೆದಿದೆ ಮತ್ತು ಇಲ್ಲಿ ನಿರಂತರವಾಗಿ ಗ್ರಾಮೀಣ ಭಾಗದ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಸಭೆ ಆಗಲಿ ಮತ್ತೊಂದು ಸಂಘಟನೆಯ ಸಭೆಗಳು ಇಲ್ಲಿ ನಿರಂತರವಾಗಿ ನಡೆಯುವಂಥದ್ದಕ್ಕೆ ಒಂದು ವ್ಯವಸ್ಥೆ ಇದೆ. ಮತ್ತು ಇನ್ನೊಂದು, ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರ ಮತ್ತು ಗ್ರಾಮಾಂತರ ಎರಡೂ ಕಚೇರಿಗಳ ಒಂದು ಕಚೇರಿ ನಿರ್ಮಾಣ ಮಾಡೋ ಸಲುವಾಗಿ ಈಗಾಗಲೇ ಜಾಗ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಆದಷ್ಟು ಬೇಗನೆ ಇವತ್ತು ಅಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಆದಷ್ಟು ಬೇಗನೆ ಒಂದು ಸ್ವಂತ ಕಟ್ಟಡಕ್ಕೆ ನಾವು ಹೋಗುವಂಥದ್ದು ಎಲ್ಲ ರೀತಿಯಾದ ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ. ಸರ್, ಈಗ ಸಿಎಂ ಅವರಿಗೆ ಬೆಂಬಲಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕರೆ ಕೊಟ್ಟಿರುವಂಥದ್ದು ನಾವು ಒಂದು ಹೇಳಿದ್ದೀನಿ, ಇಲ್ಲಿ ಒಂದು ಕಾನೂನು ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಓಕೆ, ಈಗ ಮಾನ್ಯ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಏನಂದರೆ ಈಗೇನು ಅವ್ರ ಮೇಲೆ ಆಪಾದನೆ ಬಂದಿದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ, ತನಿಖೆ ಆಗಲಿಕ್ಕೆ ಅದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಜವಾಗಿ ಸಿದ್ದರಾಮಯ್ಯನವರು ಈ ಒಂದು ತನಿಖೆಯನ್ನು ಎದುರಿಸಿ ನಾನು ಸಾಚಾ ಇದ್ದೇನೆ ಅನ್ನುವಂಥ ಸಾಬೀತು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದು ಬಿಟ್ಟು ಇವತ್ತು ಈ ರೀತಿ ಆಪಾದನೆ ಬಂದಾಗ ನಂದೇನು ತಪ್ಪಿಲ್ಲ, ನನ್ನ ಮೇಲೆ ಯಾವುದೂ ಕೇಸ್ ಹಾಕಬಾರ್ದು, ರಾಜ್ಯಪಾಲರು ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಮಾಡಿದ್ದು ತಪ್ಪು, ಇದು ಕಾನೂನು ಬಾಹಿರ ಅಂತ ಹೇಳುವಂಥದ್ದು ಪ್ರವೃತ್ತಿ ಇರಲ್ಲ. ಬಹುಶಃ ಮತ್ತು ರಾಜ್ಯಪಾಲರ ಒಂದು ಸಂವಿಧಾನಬದ್ಧವಾದಂಥ ಹುದ್ದೆ ಇದೆಯಲ್ಲ, ಅದಕ್ಕೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ಮಾಡ್ತಾಯಿದ್ದಾರೆ. ಎಲ್ಲಿವರೆಗೆ ಅಂತಂದರೆ ಇವತ್ತು ಒಬ್ಬ ರಾಜ್ಯಪಾಲರ ಆ ಸ್ಥಾನಕ್ಕೆ ಕುಂದು ತರುವ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ನಡ್ಕೊಳ್ಳೋಂಥ ರೀತಿ ನೋಡಿದರೆ ಬಹುಶಃ ಇವರಿಗೆ ಕಾಂಗ್ರೆಸ್ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಕಿಮ್ಮತ್ತು ಎರಡಷ್ಟು ಇಲ್ಲ ಅಂತ ನಾನು ಹೇಳಬೇಕಾಗ್ತದೆ. ರಾಜ್ಯಪಾಲರ ಹುದ್ದೆ ಸಂವಿಧಾನಬದ್ಧವಂಥ ಹುದ್ದೆ ಮತ್ತು ತಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಕಾನೂನು ಎಕ್ಸ್ಪರ್ಟ್ಸನ್ನ ಒಂದು ಸಮಾಲೋಚನೆ ಮಾಡಿಕೊಂಡು ಅವರು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರ ಸರಿ ಇಲ್ಲ ಅಂತಂದರೆ ನಿಮ್ಗೆ ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಹಿಂದೆ ಹಲವಾರು ಸಲ ರಾಜ್ಯಪಾಲರು ಈ ರೀತಿಯ ನಿರ್ಧಾರಗಳು ಕೈಗೊಂಡಾಗ ಹೈಕೋರ್ಟು ಸುಪ್ರೀಂ ಕೋರ್ಟ್ವರೆಗೂ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ವಿಷಯಗಳು ಚರ್ಚೆ ಆಗಿದ್ದು ನಾವು ನೋಡಿದ್ದೇವೆ. ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ. ಮತ್ತು ಆಲ್ಮೋಸ್ಟ್ ಆಲ್ ಯಾವ್ಯಾವ ರಾಜ್ಯಪಾಲರು ಈ ರೀತಿ ನಿರ್ಧಾರಗಳು ಕೈಗೊಂಡಿದ್ದಾರೆ, ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟಿನವರೆಗೆ ಹೋದಂಥ ಸಂದರ್ಭದಲ್ಲಿ ಆ ರಾಜ್ಯಪಾಲರ ನಿರ್ಧಾರವನ್ನು ಅಫೆಲ್ಡ್ ಮಾಡುವಂಥ ಕೆಲಸ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಿಂದಾಗಿದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲ ಕಾನೂನು ಬದ್ಧತೆಯಲ್ಲಿ ವಿಚಾರ ಮಾಡಿಕೊಂಡು ಅವ್ರು ಮಾಡಿ ಇವತ್ತು ಸುಪ್ರೀಂ ಕೋರ್ಟಿನ ಸೀನಿಯರ್ ಕೌನ್ಸಿಲರ್ಸ್ ಸಿಂಘವಿ ಇರ್ಬೋದು, ಕಪಿಲ್ ಸಿಬಾಲ್ ಎಲ್ಲರೂ ಬೆಂಗಳೂರು ಕರೆಸಿದ್ದಾರೆ. ಆಯ್ತಪ್ಪ, ನೀವು ಕನ್ಸಲ್ಟ್ ಮಾಡಿರಿ, ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತಂದರೆ ಚಾಲೆಂಜ್ ಮಾಡಿರಿ, ಕಾನೂನು ರೀತಿ ಹೋರಾಟ ಮಾಡಲಿಕ್ಕೆ ನಿಮ್ಮ ಅವಕಾಶ ಇದೆ. ಆದರೆ ಬೀದಿಗಿಳಿದು ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡುವಂಥ ಪ್ರವೃತ್ತಿ ಇದೆಲ್ಲ ಮತ್ತು ಕೆಟ್ಟದಾಗಿ ನಡ್ಕೊಳ್ಳುವಂಥದ್ದು, ರಾಜ್ಯಪಾಲರ ಬಗ್ಗೆ ಅವರ ಪ್ರತಿಕೃತಿ ದಹನ ಮಾಡುವಂಥದ್ದು, ಚಪ್ಪಲಿ ಇಟ್ಟಿಂದ ಹೊಡೆಯುವಂಥದ್ದು. ಮತ್ತು ಈಗ ನೀವು ಒಂದು ಕಡೆ ಹೇಳ್ತೀರಿ ನಾವು ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅನ್ನುವಂಥದ್ದು, ಆ ರೀತಿ ಅಪಮಾನ ಮಾಡ್ತೀರಿ ಅಂಥೇಳಿ. ಹಾಗಾದರೆ ಒಬ್ಬ ಗವರ್ನರ್ ಯಾವ ದಲಿತ ಸಮಾಜದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನೇ ನೀವು ಅಪಮಾನ ಮಾಡುವಂಥ ಕೆಲಸ ಇವತ್ತು ನೀವು ಮಾಡ್ತಾಯಿದ್ದೀರಿ. ಅದಕ್ಕೆ ಇಲ್ಲಿ ನಾನು ಯಾವಾಗಲೂ ಹೇಳ್ತಾಯಿದ್ದೀನಿ, ಇಂಥ ವಿಚಾರಗಳಿಗೆ ಯಾವುದೇ ಜಾತಿ ಮತ್ತೊಂದು ಇದು ಧರ್ಮ ಬರಬಾರ್ದು. ಆ ಹಿನ್ನೆಲೆಯಲ್ಲಿ ಅದನ್ನು ತರುವಂಥ ಕೆಲಸ ನೀವೇ ಮಾಡಿದ್ರಿ. ಮತ್ತು ಅದೇ ರೀತಿ ರಾಜ್ಯಪಾಲರ ಬಗ್ಗೆ ಹಿನ್ನೆಲೆ ಏನಿದೆ ಅನ್ನೂ ನೀವು ತಿಳ್ಕೊಬೇಕಲ್ಲ. ಹೀಗಾಗಿ ಸಂವಿಧಾನಬದ್ಧವಾದಂಥ ಒಬ್ಬ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿಗೆ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾರಲ್ಲ, ಅದಕ್ಕಾಗಿ ನಾವು ಮೊದಲಿಂದ ಹೇಳ್ತೀವಿ, ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಎಂದಿಗೂ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಒಂದು ಕೊಡುಗೆ ಕೊಟ್ಟಿದ್ದಾರೆ ಸಂವಿಧಾನ, ಅದಕ್ಕೆ ಯಾವಾಗಲೂ ಅಗೌರವ ಕೊಡುವಂಥ ಕೆಲಸವನ್ನೇ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಹಿಂದೆ ಎಮರ್ಜೆನ್ಸಿ ತಂದವರು ಯಾರು? ಸಂವಿಧಾನ ವಿರೋಧವಾಗಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಲಕ್ಷಾಂತರ ಜನರು ಒಳಗೆ ಹಾಕಿದಂಥವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದಂಥವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ಹೀಗಾಗಿ ಇವತ್ತು ಬೇರೆಯವ್ರ ಬಗ್ಗೆ ನೈತಿಕತೆ ಹೇಳುವಂಥದ್ದು ಮತ್ತೊಂದು ಹೇಳಲಿಕ್ಕೆ ಏನೋ ಅವಕಾಶ ಇಲ್ಲ ನಿಮಗೆ. ಅದಕ್ಕಾಗಿ ನಾನು ಒಂದೇ ಹೇಳ್ತೀನಿ, ನಿಮಗೆ ಅದನ್ನು ಚಾಲೆಂಜ್ ಮಾಡೋದಾದ್ರೆ ಚಾಲೆಂಜ್ ಮಾಡಿರಿ, ಶಾಂತ ರೀತಿಯಿಂದ ಇವತ್ತು ಮಾಡಿರಿ.
ಮತ್ತು ಅದು ಕಾನೂನು ಹೋರಾಟ ಮಾಡ್ತಿದ್ರು ಮಾಡಿರಿ, ಯಾರು ಮಾಡೋದು ಅನ್ನೋದಿಲ್ಲ. ಆದರೆ ಬೀದಿಗಿಳಿದು ಈ ರೀತಿ ಹೋರಾಟ ಮಾಡೋ ಮುಖಾಂತರ ರಾಜ್ಯಪಾಲರಿಗೆ ಅಪಮಾನ ಮಾಡೋ ಮುಖಾಂತರ ಇವತ್ತು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡೋಂಥ ಕೆಲಸ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು ಅನ್ನೋಂಥ ಒತ್ತಾಯ ಮಾಡ್ತೀನಿ. ಮತ್ತು ನಾನು ಒಂದು ಹೇಳ್ತೀನಿ, ಈ ರೀತಿ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಂಥ ಸಂದರ್ಭದಲ್ಲಿ ತಕ್ಷಣವೇ ನೈತಿಕ ಹೊಣೆಯೊತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗಿತ್ತು. ಇನ್ನೂವರೆಗೆ ಕೊಟ್ಟಿಲ್ಲ. ಹಿಂದೆ ಈಶ್ವರಪ್ಪನವರು ಯಾವ ರೀತಿ ಅವರ ಆಪಾದನೆ ಬಂದಾಗ ತಕ್ಷಣವೇ ಅದರ ವಿರುದ್ಧ ಹೋರಾಟ ಮಾಡಿದ್ರು ನೀವು, ಅವ್ರು ರಾಜೀನಾಮೆ ಕೊಡಬೇಕು, ಅವರು ತಕ್ಷಣ ರಾಜೀನಾಮೆ ಕೊಟ್ಟರು. ಅವ್ರ ಮೇಲೆ ಅದು ಆದಮೇಲೆ ಕ್ಲೀನ್ ಚಿಟ್ಟು ಆಗಿದೆ. ಇಷ್ಟಾದ ಮೇಲೂ ಇದನ್ನು ನಿಮಗೆ ಈ ರೀತಿಯಾದ ಇನ್ವೆಸ್ಟಿಗೇಷನು ಕಾನೂನು ಬದ್ಧತೆ ಇದ್ರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂತಂದರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲಿಕ್ಕೆ ಅನರ್ಹ ಅಂತ ನಾನು ಹೇಳ್ತೀನಿ. ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನಾವು ಒಂದು ಹೇಳ್ತೀನಿ, ಅದಕ್ಕೆ ನಾನು ಇಲ್ಲಿವರೆಗೆ ಈಗಾಗಲೇ ಹೇಳಿದೆ. ನಾನು ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಿರ್ಧಾರಕ್ಕೆ ಬಂದ ಮೇಲೆ ಅದು ಸರಿನೋ ತಪ್ಪು ಅನ್ನೋದಕ್ಕೆ ಕೋರ್ಟ್ ಇದೆ, ಕೋರ್ಟು ನ್ಯಾಯಾಲಯ ಇದೆ. ನೀವು ಅಲ್ಲಿ ಹೋಗಿ ಚಾಲೆಂಜ್ ಮಾಡಲಿ, ಯಾರು ಬೇಡ ಅಂತಾರೆ. ಮತ್ತು ಈಗ ನಾನು ಈಗಾಗಲೇ ಹೇಳಿದ ಹಿಂದೆ ಈ ರೀತಿಯಾದ ನಿರ್ಧಾರಗಳನ್ನು ಕೈಗೊಂಡ ಸಂದರ್ಭದಲ್ಲಿ ಹಲವಾರು ರಾಜ್ಯಪಾಲರು ಬೇರೆ ಬೇರೆ ಹಂತದಲ್ಲಿ ಕಳೆದ 20-30 ವರ್ಷದ ಇತಿಹಾಸ ತೆಗೆದುಕೊಂಡು ನೋಡ್ರಿ. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಏನು ನಿರ್ಧಾರ ಕೈಗೊಂಡಿದೆ ಆಲ್ಮೋಸ್ಟ್ ಎಲ್ಲವೂ ಓಕೆ ಅಂತ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಅದು ರಾಜ್ಯಪಾಲ ನಿರ್ಧಾರ ಮಾಡಿದ್ದು ಸರಿ ಅಂತಲೇ ತೀರ್ಮಾನ ಆಗಿದ್ದಾವೆ. ಸರ್, ಈ ಪ್ರಕರಣದಲ್ಲಿ ರಾಜಕೀಯ ಹಿತಾಸಕ್ತಿ ಐತಿ, ಎಚ್.ಡಿ.ಕೆ. ನಿರಾಣಿ ಜೊಲ್ಲೆ ಅವ್ರದ್ದು ಇನ್ನೂ ಬಾಕಿ ಇದೆ ಅಂತ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ ಮಾಡ್ತಾರೆ. ನಾವು ಒಂದು ಹೇಳ್ತೀನಿ, ಯಾರು ಅಧಿಕಾರದಲ್ಲಿ ಇರ್ತಾರಲ್ಲ ಅವ್ರಿಗೆ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಸ್ಯಾಂಕ್ಷನ್ ಮಾಡಬೇಕು. ಈಗ ಕುಮಾರಸ್ವಾಮಿ ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ ಮತ್ತು ನಿರಾಣಿಯವರು ಜೊಲ್ಲೆಯವ್ರಿಗೆ ಯಾವ ಮಂತ್ರಿ ಸ್ಥಾನ ಮತ್ತೊಂದು ಯಾವುದೂ ಇಲ್ಲ. ನೇರ ನೋಡಿ, ನಾವು ಒಂದು ಹೇಳ್ತೀನಿ, ಅದು ಕ್ವಶನ್ ಮಾಡಿರಿ. ನೀವು ಲೀಡರ್ ಆಫ್ ಅಪೋಸಿಷನ್ ಅಲ್ಲ. ಹಿಂದೆ ಜೊಲ್ಲೆಯವ್ರ ಪ್ರಕರಣ ಆದಾಗ ನೀವು ಲೀಡರ್ ಆಫ್ ಅಪೋಸಿಷನ್ ಇದ್ದೀರಿ. ನೀವು ಬಹುಶಃ ನೀವು ಮಾಧ್ಯಮದವ್ರು ನೀವು ದಯವಿಟ್ಟು ನೀವು ಅದು ಅವತ್ತಿನ ರೆಕಾರ್ಡ್ ತೆಗೆದು ನೋಡ್ರಿ. ಇದರಲ್ಲಿ ಅಸೆಂಬ್ಲಿಯಲ್ಲಿ ಒಂದರ ಶಬ್ದ ಮಾತಾಡಿದ್ರಿ ನೀವು ಆ ಪ್ರಕರಣದ ಬಗ್ಗೆ. ಅವತ್ತೇನು ಒತ್ತಾಯ ಮಾಡಿದಿರಿ, ಹೌದು ಗೌರ್ಮೆಂಟ್ ಮೇಲೆ ಒತ್ತಾಯ ಮಾಡಿದ್ರಿ, ನೀವು ಏನೂ ಮಾಡಿಲ್ಲ. ಇವತ್ತು ನಿಮ್ಮ ನಾಯಕರೇ ಅಂದ್ರೆ ಯತ್ನಾಳ್ ಅವರು ವಿಧಾನಸಭೆ ವಿಸರ್ಜಿಸಬೇಕಂತಾರೆ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆಗೆ ಹೋಗುದು ಒಳ್ಳೆಯದು. ನೋಡಿ, ವೈಯಕ್ತಿಕವಾದಂಥ ಅಭಿಪ್ರಾಯಗಳಿಗೆ ನಾ ರಿಯಾಕ್ಷನ್ ಕೊಡಕ್ಕೆ ಹೋಗುದಿಲ್ಲ. ವೈಯಕ್ತಿಕವಾದಂಥ ಅಭಿಪ್ರಾಯ ಅದು ಅಭಿಪ್ರಾಯ. ನೋಡಿ, ನಾವು ಒಂದು ಹೇಳ್ತೀನಿ, ಈ ಹಿಂದಿನ ಅನುಭವದ ಮೇಲೆ ಹೇಳೋದಾದರೆ ಇವತ್ತು ಆ ಮೂಡಾ ಕೇಸಿನ ಎಲ್ಲ ವಿಚಾರಗಳನ್ನ ನಾನು ಸ್ಟಡಿ ಮಾಡಿದ್ದೀನಿ. ಎಲ್ಲಿ ಅಂತಂದರೆ ಅದನ್ನು ಲ್ಯಾಂಡ್ ಅಕ್ವಿಷನ್ ಮಾಡಿದಾಗ ಅದನ್ನು ಡಿನೋಟಿಫೈ ಮಾಡೋದಂಥವ್ರು ಇವರೇ ಡಿನೋಟಿಫೈ ಮಾಡಿದರು. ಅಷ್ಟಾದಮೇಲೆ ಆ ಲೇಔಟ್ ಡೆವಲಪ್ಮೆಂಟ್ ಆಯ್ತಲ್ಲ, ಲೇಔಟ್ ಡೆವಲಪ್ಮೆಂಟ್ ಆದಮೇಲೆ ಯಾವಾಗ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದದ್ದು ನಾನ್ ಅಗ್ರಿಕಲ್ಚರ್ ಆದಾಗ ಡೆವಲಪ್ಮೆಂಟ್ ಮಾಡೋಕ್ಕೆ ಬರ್ತದೆ. ಆದಮೇಲೆ ಇವರು ಆ ಖರೀದಿ ಕಾಗದ ಮಾಡುವಂಥದ್ದು ಮತ್ತು ದಾನಪತ್ರ ಮಾಡೋದು ಅದರಲ್ಲೆಲ್ಲ ಏನು ತೋರಿಸಿದ್ದಾರೆ? ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ. ಕೃಷಿ ಭೂಮಿ ಹಂಗಾರೆ ಹೆಂಗೆ ತೋರಿಸಿದ್ರು ಇದನ್ನು? ಮತ್ತು ನಿಮ್ಮ ಅಫಿಡವಿಟ್ನಲ್ಲಿ ಇಲೆಕ್ಷನ್ದಲ್ಲಿ ಅದಕ್ಕೆ ಒಂದು 6 ಕೋಟಿ ಕಿಮ್ಮತ್ತು 10 ಕೋಟಿ ಕಿಮ್ಮತ್ತು ಅಂತ ತೋರಿಸಿರಿ. ಇವತ್ತು 66 ಕೋಟಿ ಕೇಳ್ತೀರಿ. ಅದಕ್ಕೆಲ್ಲ ಲ್ಯಾಂಡಿಗೆ ಕಿಮ್ಮತ್ತು ತೋರಿಸಿರಲ್ಲ ನೀವು, ವ್ಯಾಲ್ಯೂ. ಹಾಗೆ ನಿಮ್ಮ ಸ್ಟೇಟ್ಮೆಂಟ್ ಮೇಲೆ ನಿಮ್ಮ ಕಾಗದ ಪತ್ರದ ಮೇಲೆ ಹೇಳೋದಾದರೆ ಕಂಪ್ಲೀಟ್ಲಿ ರಾಂಗ್ ಡೂಯಿಂಗ್. ಇದರಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ. ಇವತ್ತು ಯಾರು ಅವ್ರ ಹೆಸರಲ್ಲೇ ಅವರ ಧರ್ಮಪತಿಯವ್ರ ಹೆಸರಲ್ಲೇ ಭೂಮಿ ಖರೀದಿ ಆಯಿತು, ಕೃಷಿ ಭೂಮಿ ಅಂತ ಖರೀದಿ ಆಗಿದೆ. ಅವತ್ತು ಫೀಲ್ಡಲ್ಲಿ ಏನಾಗಿತ್ತು? ಲೇಔಟ್ ಆಗಿಬಿಟ್ಟಿದ್ದಲ್ಲಿ ಅಲ್ಲಿ ಸೈಟ್ಗಳನ್ನು ಹಂಚಿಬಿಟ್ಟಿದ್ರು. ರೆಸಿಡೆನ್ಷಿಯಲ್ ಸೈಟ್ ಹಂಚಿದ್ದನ್ನು ನೀವು ಕೃಷಿ ಭೂಮಿ ಅಂತ ಹೆಂಗೆ ಖರೀದಿ ಮಾಡಿದ್ರಿ? ಅಲ್ಲೇ ಫಸ್ಟ್ ಬೇಸಿಕ್ ಆಯಿತಪ್ಪ. ಇನ್ನೊಂದು ಲಾಸ್ಟ್ ಹೇಳ್ತೀನಿ ನಾನು, ಇನ್ನೊಂದು ವೈಲೇಷನ್ ಅಂತಂದರೆ 50-50 ಭೂಮಿ ಕೊಡಬೇಕು ರೂಲ್ಸ್ ಇತ್ತು. 2009ರಲ್ಲಿ ಒಂದು ಅವತ್ತು ಪ್ಯಾಕೇಜು ಬಂದಿತ್ತು ಸರ್ಕಾರದಿಂದ. ಯಾರು ರೈತರು ಬಂದು ತಮ್ಮ ಜಮೀನನ್ನು ಕೊಡ್ತಾರೆ ಲೇಔಟ್ ಮಾಡಲಿಕ್ಕೆ, ಅವ್ರಿಗೆ 50% ಡೆವಲಪ್ ಆದಂಥದ್ದು ಡೆವಲಪ್ಮೆಂಟ್ ಅಥಾರಿಟಿ ಹೋಗಬೇಕು, 50% ಆ ಮಾಲಕನಿಗೆ ಕೊಡಬೇಕು ಅನ್ನುವಂಥದ್ದು ಇತ್ತು 2009ರಲ್ಲಿ. ಎಲ್ಲಿ? ಅದೇ ಲ್ಯಾಂಡ್ನಲ್ಲಿ ಈಗ ಸಿದ್ದರಾಮಯ್ಯನವರು ಆ 3 ಎಕರೆ ಏನು ಕೊಟ್ಟರೆ ಧರ್ಮಪತ್ನಿಯವ್ರ ಹೆಸರಲ್ಲಿರುವಂಥದ್ದು ಅದರಲ್ಲೇ ಒಂದು 14 ಸೈಟು ಆ 50% ಬರುವಂಥದ್ದು ಇಟ್ಕೊಂಡ್ಬಿಟ್ಟಿದ್ರೆ ನಾವು ಯಾರೂ ಕ್ವಶನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅದಕ್ಕೆ ವೈಲೇಷನ್ ಮಾಡಿ, ರೂಲ್ಸ್ ವೈಲೇಷನ್ ಮಾಡಿ, ಕಾನೂನು ವೈಲೇಷನ್ ಮಾಡಿ 14 ಬೇರೆ ಕಡೆ 10 ವರ್ಷದಿಂದ ಡೆವಲಪ್ ಆದಂಥ ವಿಜಯನಗರದಲ್ಲಿ ನೀವು ಸೈಟನ್ನು ತೊಗೊಂಡಿದ್ರಲ್ಲ, ದ್ಯಾಟ್ ಈಸ್ ವೈಲೇಷನ್ ಅಗೇನ್ಸ್ಟ್ ದ ರೂಲ್ಸ್, ಅಗೇನ್ಸ್ಟ್ ದ ಲಾ. ಅದಕ್ಕೆ ನಾವು ಇವತ್ತು ಕ್ವಶನ್ ಮಾಡ್ತಾಯಿದ್ದೇವೆ. ಮತ್ತು ಈ ಕೇಸ್ನಲ್ಲಿ 100% ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತಪ್ಪಿಸ್ತಾ ಇದ್ದಾರೆ. ಅವರು ಈ ಅಪರಾಧ ಪ್ರೂವ್ ಆಗ್ತದೆ ಮತ್ತು ಅವ್ರ ಮುಂದೆ ಕಠಿಣ ಶಿಕ್ಷೆ ಜೈಲಿಗೆ ಹೋಗುವಂಥದ್ದು ಪ್ರಸಂಗ ಬರ್ತದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಅದು ಇಂಪಾರ್ಷಿಯಲ್ ತನಿಖೆ ಆಗಬೇಕಾದ್ರೆ
ಈಗಾಗಲೇ ಬೈಲೇತಿ ಯಾರು ಸುರೇಶ್ ಎಲ್ಲ ಡಾಕ್ಯುಮೆಂಟ್ಸ್ ತಂದು ಬಿಟ್ಟಿದ್ದಾರೆ, ಅವೆಲ್ಲ ಇದಾವೆ. ಇನ್ವೆಸ್ಟಿಗೇಷನ್ ಅವಕಾಶ ಕೊಡಿ. ಇವೆಲ್ಲ ಇಲ್ಲಿ ಪ್ರೇಮಾಭಿಷೇಕ ಇಲ್ಲ, ಡಾಕ್ಯುಮೆಂಟ್ಸು ಇವೆಲ್ಲ ನೋಡಿಬಿಟ್ರೆ ಅವ್ರು ತಪ್ಪು ಮಾಡಿದಾರಂತ ಪ್ರೇಮಾಭಿಷೇಕ ಸಿದ್ಧಾಗಿದೆ. ಅದಕ್ಕಾಗಿ ನನ್ನ ಪ್ರಕಾರ, ನಾನು ಅಡ್ವೊಕೇಟಾಗಿ ಕೆಲಸ ಮಾಡಿದ್ದೇನೆ, ನನ್ನ ಪ್ರಕಾರ ಅದರಲ್ಲಿ ಅವ್ರು ಇಂಡಿಕ್ಟ್ ಆಗ್ತಾರೆ. 100% ಅವ್ರಿಗೆ ಕಾನೂನು ರೀತಿ ಕ್ರಮ ಆಗ್ತದೆ. ಅದಕ್ಕಾಗಿ ಸಿಎಂ ಅವರು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮಾಡಲಿ, ಅದಕ್ಕೆ ನೀನು ಮಾಡ್ರಿ ಅಂತ ಹೇಳ್ತೀನಿ ನಾನು. ಒಂದ್ಸಲ ಒಂದು ಬಿಗರ್ ಫಾರ್ಮ್ ಒಂದು ಅಧಿಕಾರದಲ್ಲಿ ಇದ್ಕೊಂಡು ಇವೆಲ್ಲವೂ ಅದು ಮಾಡಬಾರ್ದು ಅಂತ ನಮ್ಮದು. ಅಧಿಕಾರದಲ್ಲಿ ಇದ್ಕೊಂಡು ನೀವು ಚಾಲೆಂಜ್ ಮಾಡೋದು ಮತ್ತೊಂದು ಮಾಡ್ತೀರಲ್ಲ, ನಿಮ್ಮ ಮೇಲೆ ಆಪಾದನೆ ಬಂದಿದೆ. ತನಿಖೆ ಮೇಲೆ ಪ್ರಭಾವ ಬೀರುತ್ತೆ 100% ತನಿಖೆ ಮೇಲೆ ಪ್ರಭಾವ ಬೀಳ್ತದೆ. ಅಧಿಕಾರದಲ್ಲಿ ಇರಲಿಲ್ಲ, ಬಿಜೆಪಿ ಸರ್ಕಾರ ಇತ್ತು. ಅದು ಒಂದು ಕ್ವಶನ್ಗೆ ಉತ್ತರ ಕೊಟ್ಟೇ ಬಿಡ್ತೀನಿ ನಾನು. ನೀವು ಸ್ವಲ್ಪ ಸ್ಟಡಿ ಮಾಡಿರಿ. ಇವತ್ತು ಇದೆಲ್ಲ ಮೂಡಾದ ಹಗಲು ನಡೆದಿದ್ದು ಆ ಡೆವಲಪ್ಮೆಂಟ್ ಅಥಾರಿಟಿ ಯಾರು ಕಮಿಷನ್ ಇದ್ದಲ್ಲ ಆ ಟೈಮ್ದಲ್ಲಿ, ಯಾವಾಗಲೂ ನಾನು ಹುಬ್ಳಿ ಇದರಲ್ಲಿ ಮೆಂಬರ್ ಆಗಿದ್ದೆ ನಾನು 30 ವರ್ಷ. ಯಾವುದೇ ಒಂದು ರೆಸೊಲ್ಯೂಷನ್ ಆದರೆ, ಯಾವುದೇ ಸೈಟ್ ಕೊಡುವಂಥದ್ದು ಲೇಔಟ್ ಆದರೆ ಅದನ್ನೆಲ್ಲವೂ ಅಪ್ರೂವಲ್ ಹಾಕಿತ್ತು ನಗರಾಭಿವೃದ್ಧಿ ಇಲಾಖೆಯಿಂದ. ಇಲ್ಲಿ ಮೂಡಾದಲ್ಲಿ ಏನು ವಿಶೇಷವಾದಂಥ ಎಕ್ಸೆಪ್ಷನಲ್ ಕೇಸ್, ಅದೊಂದು ಸ್ಪೆಷಲ್ ಕೇಸ್ ಅಂತ ತಿಳ್ಕೊಬೋದು. ಅಲ್ಲಿ ಮೂಡಾದ ಅಧಿಕಾರಿ ಏನದಲ್ಲ ಕಮಿಷನರು, ಅವರೇ ಎಲ್ಲ ಸೆಡಿಟ್ ಮಾಡಿಕೊಟ್ಬಿಟ್ರು ವಿದೌಟ್ ಅಪ್ರೂವಲ್ ಬರೋದು ಸ್ಟೇಟ್ ಗೌರ್ಮೆಂಟ್. ಅಕಸ್ಮಾತ್ ಈ 3 ಎಕರೆ ಇತ್ತು. ಮತ್ತೊಂದು ರಾಜ್ಯ ಸರ್ಕಾರಕ್ಕೆ, ಇವತ್ತು BJP ಸರ್ಕಾರ ಅಂತಾರಲ್ಲ, ನೀವು ಡಾಕ್ಯುಮೆಂಟ್ಸ್ ತೆಗೆದು ನೋಡಿರಿ, ದಾಖಲೆ ತೆಗೆದು ನೋಡಿರಿ, ಫೈಲ್ ತೆಗೆದು ನೋಡಿರಿ. ಇಲ್ಲಿ ಮೂಡಾದಿಂದ ಆ ಫೈಲು ನಗರಾಭಿವೃದ್ಧಿ ಇಲಾಖೆ ಹೋಗಲೇ ಇಲ್ಲ. ಅಕಸ್ಮಾತ್ ಇಲ್ಲಿಂದ ಫೈಲಿಗೆ ಅಪ್ರೂವಲ್ 3 ಎಕರೆ ಇದ್ದು ಲೇಔಟ್ ಮಾಡ್ತೀವಿ, ಇದಕ್ಕೆ ಅಪ್ರೂವಲ್ ಕೊಡ್ರಿ ಅಂತ ಹೇಳಿ ಅಲ್ಲೇನಾದರೂ ಹೋಗಿ ಅವತ್ತು ನಗರಾಭಿವೃದ್ಧಿ ಸೆಕ್ರೆಟ್ರಿ ಅದಕ್ಕೆ ಸಹಿ ಮಾಡಿ, ಅವತ್ತಿನ ಮಂತ್ರಿ ಬಸವರಾಜ್ ಅದಕ್ಕೆ ಆ ಫೈಲಿಗೆ ಸಹಿ ಮಾಡಿದರೆ ದಟ್ ಈಸ್ ಬೈಂಡಿಂಗ್ ಆನ್ BJP ಗೌರ್ಮೆಂಟ್. ರಾಜ್ಯದಲ್ಲಿರುವಂಥ ಒಂದು ಸರ್ಕಾರ ಅದಕ್ಕೆ ಗಮನಕ್ಕೆ ಬರಲಾದನೆ ಮೂಡಾ ಕಮಿಷನರು ತನ್ನದೇ ಲೆವೆಲ್ನಲ್ಲಿ ಇವೆಲ್ಲ ಇಲ್ಲಿಗಲ್ ಕಾನೂನು ಮಾಡಿದ್ರಿಂದ ಇವತ್ತು ಅವ್ರು ತಪ್ಪಿಸ್ತಿದ್ದಾರೆ. ಸುಮ್ಮನೆ ಅಲ್ಲಿ BJP ಸರ್ಕಾರ ಇತ್ತು ಇವೆಲ್ಲ ನೆಪ ಹೇಳೋದು ಬೇಡ. ಸರ್, ಬಾಂಗ್ಲಾದೇಶ ಮಾದರಿಯಲ್ಲಿ ರಾಜಭವನದ ಮೇಲೆ ದಾಳಿ ಮಾಡಲಾಗಿದೆ ಐವಾನ್ ಡಿಸೋಜಾ ಅವರು ಈಗಷ್ಟೇ ಹೇಳಿದ್ದಾರೆ. ಅದು ಅವ್ರ ಮನಸ್ಥಿತಿ, ಕಾಂಗ್ರೆಸ್ಸಿನ ಮನಸ್ಥಿತಿ, ಸಂಸ್ಕೃತಿ, ಕಲ್ಚರ್ ಅಂದರೆ ಯಾವ ರೀತಿ ಇದೆ ಅನ್ನುವಂಥದ್ದು ಐವಾನ್ ಡಿಸೋಜಾ ಹೇಳಿದ್ದು ಅದು ಇವತ್ತು ಸಾಕ್ಷಿ. ಅಂದರೆ ಇವರು ಎಲ್ಲದಕ್ಕೂ ತಯಾರು. ತಪ್ಪು ಮಾಡಿದ್ದೇವೆ, ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ, ಅದನ್ನು ಮುಚ್ಚಿ ಹಾಕಲಿಕ್ಕೆ ಎಲ್ಲ ರೀತಿಯಾದಂಥ ದಂಗೆ ಮಾಡಲಿಕ್ಕೆ ಇವ್ರು ತಯಾರಿದ್ದಾರೆ. ನೀವು ಅಲ್ರಿ, ನೀವು ಕೋರ್ಟು ಕಚೇರಿ ಇದಾವ, ಅದ್ಮೇಲೆ ನಂಬಿಕೆ ಇದನ್ನು ಇಲ್ಲ ನಿಮಗೆ. ಬಂಗ್ಲಾದ ಬಗ್ಗೆ ಈಗ ಮಾತಾಡ್ತೀರಿ ಯಾಕೆ? ಬಂಗ್ಲಾದ ಬಗ್ಗೆ ಮಾತಾಡೋದು ಸರಿ ತಪ್ಪದು, ಅದು ಬಂಗ್ಲಾದಲ್ಲಿ ಆಗಿದ್ದು ತಪ್ಪು. ಅದು ನೋಡಿ ಮಾಡಿದರೆ ಜನನ ಇವ್ರಿಗೆ ತಕ್ಕದಂಥ ಪಾಠ ಕಲಿಸ್ತಾರೆ. ಇವ್ರು ಕಾಂಗ್ರೆಸ್ನವ್ರನ್ನ ಮನೆಗೆ ಓಡಿಸುವಂಥ ಪರಿಸ್ಥಿತಿ ಬರ್ತದೆ. ಲಾಸ್ಟ್ ರಾಜ್ಯಪಾಲರ ಹುದ್ದೆಗೆ ಅಗೌರವ ತರುವಂತ ಕೆಲಸ ಈಗಾಗಲೇ 10 ಸಲ ಹೇಳಿದೆ ನಾನು. ಸಂವಿಧಾನಬದ್ಧವಾದಂಥ ಹುದ್ದೆಗೆ ಅಗೌರವ ಕೊಡುವಂಥ ಕೆಲಸ ನೋಡ್ರಿ. ಒಂದು ನಾನು ಹೇಳ್ತೀನಿ, ಹಿಂದೆ ಅರ್ಕಾವತಿ ಹಗರಣದಲ್ಲಿ ಪಾರಾದರು, ಅವತ್ತೇ ಅವರು ರಾಜೀನಾಮೆ ಕೊಡಿದ್ದ. ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಅವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ರೆ ಹೊಕ್ಕಿದ್ದು. ಇವತ್ತು ನೋಡ್ರಿ ಪ್ರಾಸಿಕ್ಯೂಷನ್ ಈಗೆಲ್ಲ ನಾವು ಸಿದ್ದರಾಮಯ್ಯವ್ರು ಹಿಂದಿದ್ದೇವೆ, ಅವ್ರಿಗೆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಆದರೆ ಒಳಗೊಳಗೆ ಖುಷಿ ಪಡುವಂಥ ಭಾಳಷ್ಟು ಜನ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾರೆ. ಅದೇ ಈಗ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಭಾಳ ಖುಷಿಯಿಂದ ಇರುವಂಥ ಕಾಂಗ್ರೆಸ್ ನಾಯಕರು ಭಾಳ ಜನ ಇದ್ದಾರೆ. ಅದರ ಪರಿಣಾಮ ಸಬ್ ದಿವಸದಲ್ಲಿ ಗೊತ್ತಾಗತ್ತೆ.